ಟಮಟೆ ಎಲ್ಲ ರೆಡಿ. ಜೈ ಮಾದಿಗ, ಜೈ ಮಾದಿಗ. ಧ್ವನಿನೇ ಬರ್ತಾ ಇಲ್ಲ. ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಕೆಲಸ ಸರ್ಕಾರದ ಸಾಮಾನ್ಯ ಸಚಿವರು ಮತ್ತು ವಿಧಾನಸಭೆ ವಿಧಾನ ಪರಿಷತ್ ಶಾಸಕರು, ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರು, ಮಾಜಿ ಸಚಿವರು, ಶಾಸಕರು, ಹಿರಿಯ ನಿವೃತ್ತ ಅಧಿಕಾರಿಗಳು ಮತ್ತು ಸತತ 40 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮತ್ತು ತಂಡದವರಿಂದ ನಾಟಕಿದ್ದೇವೆ. ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ರಾಜ್ಯ ಮಾದಿಗ ಮುಖಂಡರ ಸಭೆಯನ್ನು ಆಯೋಜಿಸಲಾಗಿದೆ. ಈಗಾಗಲೇ ಈ ಸಭೆಯ ಉದ್ದೇಶವನ್ನು ಈಗಾಗಲೇ ಕಟ್ಟಿಮನಿಯವರು ಹೇಳಿದ್ದಾರೆ. ಈ ದೇಶ ಕಂಡ ರಾಷ್ಟ್ರ ನಾಯಕರಾದಂಥ ಕೋಲಾರ ಜಿಲ್ಲೆಯನ್ನು 7 ಬಾರಿ ಪ್ರತಿನಿಧಿಸಿದಂಥ ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿರುವಂಥ, ಈಗ ಏನು ಒಳ ಮೀಸಲಾತಿ ಏನು ಸಿಕ್ಕಿದೆ ಆ ಒಳ ಮೀಸಲಾತಿಯ ಭಗೀರಥರೂ ಆದಂಥ ಹಿರಿಯ ಮುತ್ಸದಿ KH ಮುನಿಯಪ್ಪ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪ್ರೀತಿಪೂರ್ವಕ ಜೋರು ಚಪ್ಪಾಳೆಯ ಸ್ವಾಗತವನ್ನು ಬಯಸ್ತೇನೆ. ಮಾದಿಗರ ಮಹಾನಾಯಕರಾದಂಥ ಮಾದಿಗ ಸಮುದಾಯದ ಕೆಚ್ಚದೆಯ ಸೇನಾನಿಯಾದಂಥ H. ಆನಂಜನೇಯನವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ H. ಆಂಜನೇಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ವೇದಿಕೆ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ತಮ್ಮ ಜೀವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರುಗಳಿಗೆ ಈ ಸಭೆಯ ಮೂಲಕ ನಾವು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಅನೇಕ ತಾಯಂದಿರು ಎಲ್ಲರೂ ತಮ್ಮ ತಮ್ಮ ಕೈಲಾದಷ್ಟು ಮಟ್ಟಿಗೆ ಒಳ ಮೀಸಲಾತಿಗಾಗಿ ತಾವು ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದಲ್ಲಿ ನಾವು ಏಕೆ ಎಲ್ಲರೂ ಊಟ ಮಾಡಿದಿರಿ. ಸ್ವಲ್ಪ ಕರ್ನಾಟಕದಲ್ಲಿ ಸಮಾವೇಶದಲ್ಲಿ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಲಾಠಿ ಚಾರ್ಜ್, ಯಾಕಂದ್ರೆ ಒಳ ಮೀಸಲಾತಿ ಸುಮ್ಮನೆ ಸಿಕ್ಕಿಲ್ಲ. ಕೊಡ್ತಾ ಇದ್ದಾರೆ 10 kg ಆರಾಮಾಗಿ ಊಟ ಮಾಡಿದೆ ಅಂತಂದೇಳಿ. ಬಂಧುಗಳೇ, ಕರ್ನಾಟಕ ಮಾದಿಗರ ಒಳ ಮೀಸಲಾತಿ ಸಮಿತಿಯ ಆಶ್ರಯದಲ್ಲಿ ಇಂದು ಬಹಳ ಮಹತ್ವಪೂರ್ಣವಾದಂಥ ಒಂದು ಸಭೆ. ಈ ಸಭೆ ರಾಜ್ಯದ ಮೂಲೆ ಮೂಲೆಯಿಂದ ಮಾದಿಗ ಮುಖಂಡರು ಮಾತ್ರ ಬಂದಿದ್ದಾರೆ. ನೀವೆಲ್ಲ ಕೂಡ ಒಂದು ಊರನ್ನ, ಒಂದು ಕ್ಷೇತ್ರವನ್ನ, ಒಂದು ಜಿಲ್ಲೆಯನ್ನ, ರಾಜ್ಯವನ್ನ ಆಳುವಂತ ಶಕ್ತಿ ಇರ್ತಕ್ಕಂಥ ಶಕ್ತಿಶಾಲಿ ನಾಯಕರು. ನಿಮ್ಮಿಂದ ನಮಗೆ ಶಕ್ತಿನೇ ಹೊರತು ನಿಮ್ಮಿಂದ ನಮಗೆ ಶಕ್ತಿ. ಯಾರು ನಮ್ಮನ್ನ ಬೆಳೆಸ್ತಾರೋ ಅವರು ಮಾಲೀಕರು. ಯಾರು ಲೀಡರ್ ಆಗಿರ್ತಾರೋ ಅವ್ರು ಕೂಲಿಕಾರ. ನಾವು ಕೂಲಿಕಾರರಾಗಿ ನಿಮ್ಗೆ ಸೇವೆ ಮಾಡ್ತಕ್ಕಂಥವ್ರು. ನಾವು ಯಾರು ರಾಜಕಾರಣಿಗಳು, ಸಮಾಜ ಸುಧಾರಕರು, ಶಾಸಕರು ಎಲ್ಲರೂ ಈ ಭಾವನೆ ಇಟ್ಕೊಂಡು ನಾವು ಬೆಳಿಬೇಕಾಗಿದೆ. ಬಂಧುಗಳೇ, ಅಲ್ಲಿ ಇವರು ನಮ್ಮ ದೇವದಾಸಿ ಹೋರಾಟದ ಚಂದ್ರಲಿಂಗ ಅವರು, ಬಸವರಾಜ್ ಕೌತಾಳು, ಕೇಶವಮೂರ್ತಿ ಅವರು IAS ಅಧಿಕಾರಿ,
ಇನ್ನು ಬಹಳ ಜನ ಇದ್ದಾರೆ, ಪ್ರಮುಖರು ಅಷ್ಟು ಜನ ಆದ್ರೂ ವೇದಿಕೆ ಮೇಲೆ ಬನ್ನಿ. ರಾಜ್ಯ ಮಾದಿಗ ಮುಖಂಡರ ಸಭೆ ಮಾಡತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಕೆಲವು ಸಮುದಾಯಗಳು ಮಾದಿಗರು ಕಡಿಮೆ ಇದ್ದಾರೆ, ನಾವೇ ನಂಬರ್ 1, ಅವರೆಲ್ಲದರಲ್ಲೂ ನಂಬರ್ 1, ಆ ಜನಸಂಖ್ಯೆ ನಾವು ನಂಬರ್ 1, ಹಿಂದುಳಿಕೆಯಲ್ಲೂ ಕೂಡ ಮಾದಿಗರು 1. ಏನ್ ಹೇಳು, ಅವರೆಲ್ಲದರಲ್ಲೂ ಮುಂದೆ, ನಾವೆಲ್ಲದರಲ್ಲೂ ಹಿಂದು, ಜನಸಂಖ್ಯೆಯಲ್ಲೇ ಮಾದಿಗರು 1. ಚಪ್ಪಾಳೆ ತರ್ತಾ ಇರಬೇಕು, ಸಿಟಿ ಹೊಡಿತಾ ಇರಬೇಕು. ನ್ಯೂಸ್ ಎಲ್ಲ ಬಂತು, ನಾವು ಸಭೆ ಮಾಡ್ಬೇಕಂತೇಳಿ 8 ದಿನದಿಂದ ತಯಾರು ಮಾಡ್ಕೊಂಡಿದ್ವಿ. 22ನೇ ತಾರೀಕಿನಿಂದ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗ್ತಾ ಇದೆ. ನಾವು ಈಗಾಗಲೇ ಮೇ ತಿಂಗಳಲ್ಲಿ ನಾಗಮೋಹನ್ ದಾಸರವರ ನೇತೃತ್ವದ ಆಯೋಗ ಸರ್ವೆ ಮಾಡಿದಂಥ ಸರ್ವೆಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ. ಮಾದಿಗರು ಅಂತೇಳಿ ರಾಜ್ಯಾದ್ಯಂತ ಬರೆಸಿದ್ದೇವೆ. ಕೆಲವರು ಹಂಗು ಹಿಂಗೆ ಇರ್ತಕ್ಕಂಥ ನರಸತ್ತವರೆಲ್ಲ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಬರೆಸ್ಬಿಟ್ಟಿದ್ದಾರೆ ಮಾದಿಗರು. ಅವರು ಒಂದು 5 ಲಕ್ಷ ಜನ ಇದ್ದಾರೆ. ಆ 5 ಲಕ್ಷದಲ್ಲಿ ಅಪ್ಲೈ ಹಾಕಿದ್ದಾರೆ. ಅವರು ಯಾರು ಅವ್ರು ಬರೆಸಿಲ್ವೋ, ಈ ಇದರಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಯಾರು ಈ ಒಂದು ಆಯೋಗದ ಕರೆದಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಯಾರು ಮಾದಿಗರಂತ ಪರಿಸ್ಥಿತರು ಅವರಿಗೆ ಮೀಸಲಾತಿ, ಅವರಿಗೆ ಮೀಸಲಾತಿ. ಆಂಜನೇಯವರು ಹೇಳಿದ್ದಾರೆ, ಹನುಮಂತಯ್ಯನವರು ಸವಿಸ್ತಾರವಾಗಿ ನಿಮಗೆ ವಿಷಯಗಳನ್ನು ವಿವರವಾಗಿ ಹೇಳ್ತಾರೆ, ತಿಮ್ಮಯ್ಯನವರು ಮಾತಾಡ್ತಾರೆ ಮತ್ತು ನಮ್ಮ ವಸಂತ ಕುಮಾರ್ ಅವರು ಮಾತಾಡ್ತಾರೆ. ಇವತ್ತಿನ ಮೂಲ ಉದ್ದೇಶ ತುರ್ತು ಸಭೆಯನ್ನು ಕರೆದಿರುವಂಥದ್ದು, ಮುಂದೆ 2 ನೋಂದಾವಣಿ ಕಾರ್ಯಕ್ರಮಗಳು ಬರುತ್ತೆ. ಈಗಾಗಲೇ SC ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನಡೆದಿದ್ದರೂ ಕೂಡ ಮತ್ತೆ ಈ SC ST ಕೂಡ ಈ ಹಿಂದುಳಿದ ವರ್ಗಗಳ ಒಂದು ಕಾರ್ಯಕ್ರಮ ಏನಿದೆ ಅಂದರೆ ಇದರಲ್ಲಿ ನಾವು ಕೂಡ ಭಾಗವಹಿಸಬೇಕು ಅನ್ನೋದು ತೀರ್ಮಾನ ಆಗಿದೆ. ನಿನ್ನೆ ಕೂಡ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನು ನಾನು ಭೇಟಿಯಾಗಿದ್ದೆ. ಅವರು ಹೇಳಿದರು, ಹೌದು ನಾಗಮೋಹನ್ ದಾಸ್ ಅವರ ವರದಿ ಇದ್ದರೂ ಕೂಡ ಬಟ್ ಈ ಹಂತಕ್ಕೆ ಮುಟ್ಟಬೇಕಾದ್ರೆ ನಮ್ಮ ಹೋರಾಟಗಾರ ಇವತ್ತಿಲ್ಲಿ ಅವರು ಮಾತ್ರ ತಾವು ಹೇಳಿದರು, 35 ವರ್ಷಗಳಿಂದ ಒಳಮೀಸಲು ಹೋರಾಟದಲ್ಲಿ ತೊಡಗಿ ಇತ್ತೀಚೆಗೆ ನಿಧನ ಹೊಂದಿರುವ ನಿಸ್ವಾರ್ಥ ನಾಯಕ ಶ್ರೀ ಪಾರ್ಥ ಸಾರ್ಥಿಯವರ ತುಮಕೂರು, ಶ್ರೀ ಮಾಪಣ್ಣ ಹಾಗನವರು ಕಲಬುರಗಿ, ಶ್ರೀ ಹೂಡಿ ವೆಂಕಟೇಶ್ ಬೆಂಗಳೂರು, ಶ್ರೀ ರವಿ ಹೊಸಮನಿ ಇಲೆಕಲ್ ಅವರ ಜೊತೆಯಲ್ಲಿ ಹುಬ್ಬಳ್ಳಿ ಈ ಮೀಸಲಾತಿ ಹೋರಾಟಕ್ಕಾಗಿ ವರ್ಗೀಕರಣಕ್ಕೆ ಹೋರಾಟ ಮಾಡಿದ ಬಸವನ ಬಾಗೇವಾಡಿಯ ಸುಮಾರು 7 ರಿಂದ 8 ಜನ ಕೂಡ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೇಳೋಣ. ನಾನು ಅವರಿಗೆ ನಮನಗಳನ್ನು ತಿಳಿಸ್ತೇನೆ. ಕೆಲವರು ಮಾತ್ರ ತಾಯಂದಿರಲ್ಲಿ ಬಂದಿದ್ದಾರೆ. ಅವರ ಬಗ್ಗೆ ಸಾಕಷ್ಟು ವಿವರ ನಮ್ಮ ಆಂಜನೇಯವರು ಮಾತಾಡ್ತಾರೆ. ಆ ಕುಟುಂಬಗಳ ಕ್ಷೇಮ ಸಮಾಚಾರವನ್ನು ಸರ್ಕಾರ 7 ರಿಂದ 8 ಜನ ತಿರುಗಿದ ಅವತ್ತು ಅರ್ಧರಾತ್ರಿಯಲ್ಲಿ ಆಂಜನೇಯವರು ಮಂತ್ರಿಗಳಾಗಿದ್ದರು. ನಾನು ಆಂಜನೇಯ ಚಂದ್ರಣ್ಣ ಎಲ್ಲ ಕೂಡ 3 ಗಂಟೆ ಪ್ರಯಾಣ ಮಾಡಿ ಹುಬ್ಬಳ್ಳಿ ಅಧಿವೇಶನ ಆದಮೇಲೆ ನೇರವಾಗಿ ಆ ಬಸವನ ಬಾಗೇವಾಡಿಗೆ ಹೋದ್ವಿ. ಅಲ್ಲಿ ಇವತ್ತು ಮಂತ್ರಿಗಳಿರುವಂಥ ಶಿವಾನಂದ ಪಾಟೀಲನ್ನು ಕೂಡ ಕರೆಸ್ಕೊಂಡು ಅವರೆಲ್ಲರಿಗೂ ಜಮೀನು ಕೊಡಬೇಕು, ಅವರೆಲ್ಲರಿಗೂ ಮನೆ ಕಟ್ಟಿಕೊಡ್ಬೇಕು, ಅವರ ಮನೆಯಲ್ಲಿ ಒಬ್ಬೊಬ್ಬರಿಗೆ ಕೆಲಸ ಕೊಡಬೇಕು ಅಂತ ಹೇಳಿದ್ವಿ. ಅದರಲ್ಲಿ ನಾನು ಶಿವಾನಂದ ಪಾಟೀಲ್ ಮಾತಾಡಿದೆ. 4 ಕುಟುಂಬಗಳಿಗೆ ಅನುಕೂಲ ಆಗಿದೆ, ಇನ್ನೂ 4 ಕುಟುಂಬಗಳಿಗೆ ಆಗೋದಿದೆ, ಮಾಡೋಣ ಅಂತ ಆಶ್ವಾಸನೆಯನ್ನು ಶಿವಾನಂದ ಪಾಟೀಲ್ ಅವರು ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದ ಮಾರನೇ ದಿನ ನಾನು ತಿಮ್ಮಾಪುರವರು ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಯಾದಾಗ ಇದು ಈಗಾಗಲೇ ತಡ ಆಗಿದೆ ನಾಳೆ ಇದನ್ನು ನಾವು ಮಾಡಲೇಬೇಕಾಗ್ತದೆ, ಕಾನೂನು ಸಲಹೆ ಪಡೆದು ತಕ್ಷಣ ಮಾಡೋಣ ನಮ್ಮ ಮಾತನ್ನು ಬರಲಿಲ್ಲ. ಅದೇ ರೀತಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು
ಉಪಮುಖ್ಯಮಂತ್ರಿಗಳು ಕೂಡ ಭೇಟಿಯಾದ್ವಿ. ಅವರು ಕೂಡ ಹೌದು ತಡ ಆಗಿದೆ, ಬೇಗ ಮಾಡಿಬಿಡೋಣ ಅನ್ನೋ ಮಾತು ಹೇಳಿ. ಒಟ್ಟಾರೆ ಒಂದು ದಿಟ್ಟ ಹೆಜ್ಜೆಯನ್ನು ಮಾಜಿ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ನಾನು ಕಾಂತರಾಜ್ ಅಂತ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀನಿ. ನಮ್ಮ ಬೇಡಿಕೆ ಇಷ್ಟೇ, ಮೀಸಲಾತಿ ವರ್ಗೀಕರಣ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರದಿಂದ ಇದುವರೆಗೂ ಅಧಿಕೃತವಾದಂಥ ಜಾತಿ ದೃಢೀಕರಣ ಪತ್ರ ಕೊಡಲಿಕ್ಕೆ ಆದೇಶ ಆಗಿಲ್ಲ ಅಂತ ಯಾವುದೇ ಜಿಲ್ಲಾಧಿಕಾರಿ ತಾಲೂಕು ಅಧಿಕಾರಿಗಳು ಕೊಡ್ತಾ ಇಲ್ಲ. ಇದನ್ನು ಮಾನ್ಯ ಸರ್ಕಾರದ ಪ್ರತಿನಿಧಿಯಾಗಿ ಮಾನ್ಯ ಮಂತ್ರಿಗಳಾಗಲಿ ಇದನ್ನು ಸ್ಪಷ್ಟಪಡಿಸಬೇಕು ಅಂತ ನಮ್ಮ ಕೇಳ್ಕೊಳ್ತೀವಿ. ಸರ್, ಇದು ಮುಂದೆ ಯಾವ ರೀತಿಯ ಹೋರಾಟ ಮಾಡಬೇಕು ರೂಪರೇಖೆ ಇಷ್ಟು 6% ಅಂತ ಏನು ಹೇಳಿದ್ರು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಅಂದರೆ 2ನೇ ಹಂತದ ಹೋರಾಟ ಪ್ರಾರಂಭ ಆಗಲೇಬೇಕಲ್ಲ. ಸರ್, ಪುಟ್ಟರಾಜ ಅಂದ್ಬಿಟ್ಟು ಕೇರ್ಪೇಟೆ ಪುರಸಭಾ ಸದಸ್ಯರು ಈಗ ನಮಗೆ ಒಳ ಮೀಸಲಾತಿ 35 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. 6% ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಸುಮಾರು 20 ಉಪ ಜಾತಿಗಳು ಗುರುತಿಸಿದ್ದಾರೆ. ಅದರಲ್ಲಿ ಈಗ ಏನೇ ಮೊದಲಿಂದ ನಾವು ಆದಿಕರ್ನಾಟಕ ಈಗ ಅನೇಕ ಸರ್ಕಾರಿ ನೌಕರಿ ತಗೋತಾ ಇದ್ದಾರೆ. ಅದರಲ್ಲಿ ಉಪಜಾತಿ ಅನುಬಂಧ ಹೇಗೆ ಕೇಳಿದಾಗ ನಮಗೆ ಜಾತಿ ಪ್ರಮಾಣ ಪತ್ರ ಕೇಳ್ತಾರೆ. ಈಗ ಆದಿ ಕರ್ನಾಟಕ ಅಂತ ಇದೆ, ಅದು ಕೊಟ್ಟರೆ ರಿಜೆಕ್ಟ್ ಮಾಡ್ತಾರೆ. ಆದ್ದರಿಂದ ದಯಮಾಡಿ ಇದ್ರ ಬಗ್ಗೆ ನಮಗೆ ಗೊಂದಲ ಇದೆ. ನಮಗೆ ತುರ್ತು ಆದಷ್ಟು ಬೇಗ ಮಾದಿಗನ ದೃಢೀಕರಣ ಪತ್ರ ಕೊಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸ್ಬೇಕು. ಇದನ್ನು ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಪುನಃ ಯಥಾಸ್ಥಿತಿ ನಾವು ಆಗ್ತೀವಿ. ಇದರ ಬಗ್ಗೆ ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು ತೀರ್ಮಾನ ಮಾಡಬೇಕು. ಇಲ್ಲಾಂದ್ರೆ ನಾವೊಬ್ಬರ ಏನು ಮಾಡಕ್ಕೆ ಆಗ್ತಿರ್ಲಿಲ್ಲ. ಅದು ಎಲ್ಲ ನಾವು ಅವ್ರ ಜನರನ್ನ ಕಟ್ಕೊಂಡ್ಬಂದು ಅವ್ರ ಹತ್ರ ಕಾಡಿ ಬೇಡಿ ಕುತ್ಕೊಂಡು ಮಾಡಿದಾಗ ಇವತ್ತಿಗೆ ಸತತವಾಗಿ ನಾವೆಲ್ಲೇ ಬಾ ಅಂದ್ರೂ ಕೂಡ ಮುಖ್ಯಮಂತ್ರಿಗಳ ಮನೆ ಮುಂದೆ ಕೂಡ ನಿಂತ್ಕೊಂಡು ಮೊನ್ನೆ ನಮ್ದೊಂದು ಪಾಂಪ್ಲೆಟ್ಸ್ ಬಿಡುಗಡೆ ಮಾಡೋದಿತ್ತು. ಮುಖ್ಯಮಂತ್ರಿಗಿಂತ ವೆಬ್ಸೈಟ್ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ 2 ತಾಸು ನಮ್ಮ ಸಲ ಸಾಹೇಬರು ಮುಖ್ಯಮಂತ್ರಿ ಸಾಹೇಬರ ಕೈಕೊಂಡು ನಿಂತ್ಕೊಂಡ್ರೆ ಇಲ್ಲೇ ಇಲ್ಲೇ ಕೆಲಸ ಬೇಕಿತ್ತು. ಅದು ಏನೇ ಆಗಲಿ ಆ ಕೆಲಸ ಮುಗಿದು ನಾ ಇಲ್ಲಿಂದ ನಿಂತು ಮಾಡಿರುವಂಥ ಕೆಲಸ. ಇವತ್ತಿನ ದಿವಸ ದೇವದಾಸಿ ತಾಯಂದ್ರ ಮತ್ತು ಅವ್ರ ಮಕ್ಕಳಿಗೆ ಪುನರ್ವಸತಿಗೆ ಮುಂದಿನ ದಿನಮಾನದಲ್ಲಿ ರೂಲ್ಸ್ ಅನ್ನು ಮಾಡುವಂಥ ಅವಶ್ಯಕತೆ ಇದೆ. ಅದಕ್ಕೂ ಕೂಡ ನಾವು ನಮ್ಮ ಜೊತೆಯಲ್ಲಿ ಇರ್ತೀವಿ ಅಂತಂದು ಹೇಳ್ಯಾರ. ಈ ಪದ್ಧತಿ ನಿಲ್ಲುವಂಥ ನಿಟ್ಟಿನಲ್ಲಿ ಕೂಡ ಅದಕ್ಕೊಂದು ಸಪ್ರೇಟ್ ಆದ ಒಂದು ಆ್ಯಕ್ಟ್, ಒಂದು ಕಾನೂನು ಕೂಡ ತಗೊಂಬಂದಾರ. ಅದು ಸ್ಥಳೀಯ ಅಧಿಕಾರಿಗಳನ್ನು ಒಣಗೇರಿನಾಗಿ ಆಗಲಿ ನಮ್ಮೆಲ್ಲ ಹನುಮಂತ ಸಾಹೇಬ್ ಹೇಳ್ತಿದ್ರು, ದೇವದಾಸಿ ಅವರಿಗೆ ಅವ್ರಿಗೆ 2 ಸಲ ಕುಷ್ಟಿಯಲ್ಲಿ ಮದುವೆಗೆ ಬಂದಾಗ ಹೇಳಿದ್ರು, ಇವತ್ತು ಕೂಡ ಪ್ರಸ್ತಾಪ ಮಾಡಿದ್ರು. ಅವ್ರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಟ್ಟರೆ ಅದು ಇನ್ನೂ ಮುಂದುವರಿತೈತೆ ಅಂತ ಅಂದರು, ಪ್ರಸ್ತಾಪ ಮಾಡಿದ್ರು. ಎಲ್ಲ ಹೋರಾಟಗಾರರು, ಸರ್ಕಾರಿ ನೌಕರರು ಎಲ್ಲ ನಿಮ್ಮ ಊರಿಗೆ ಹೋಗಿ ಬೂತ್ ಲೆವೆಲ್ನಲ್ಲಿ ನಡೀತಕ್ಕಂಥ ಈ ಸಮೀಕ್ಷೆಯಲ್ಲಿ ಬರ್ಸ್ಬೇಕು. ಇಂದ ಹೋದರೆ ಅವರು ನಮ್ಮನ್ನು ಕುಗ್ಗಿಸಿ ನೋಡಿ ಸರ್, ಅವ್ರು ಏನು ಹೇಳ್ತಾರೆ, ಈ ಆಂಜನೇಯನೇ ಬರ್ಸ್ಬಿಟ್ರಿ, ಆ ಚಿತ್ರದುರ್ಗದಲ್ಲಿ ನಮ್ಮನ್ನು ಜಾಸ್ತಿ ಇದ್ದೇವೆ, ಇವನೇ ಜಾಸ್ತಿ ಮಾಡಿ ನಮ್ಮ ಜಾತಿನ ಕಡಿಮೆ ಮಾಡಿಬಿಟ್ಟು ಅಂದ್ಕೊಂಡ್ರೆ ಅವನು ಆಂಜನೇಯ ಅಂತ ಹೇಳಿ ಒಬ್ಬರು ಯಾವನ ಶಾಸಕ ಹೇಳಿ ನಾನು ಗೊತ್ತು ನಿಮಗೆ. ಅದಕ್ಕೆ ನಾನು ತುರ್ತು ಸಭೆ ಕರೆದಿದ್ದು. ಇವನೇ ಹೋಗಿ ಬರ್ಸ್ಬಿಡೋನು. ನಾನು ಸದಾಶಿವ ಆಯೋಗದಿಂದ ಇವನೇ ಕೈ ಮೇಲೆ ಬರ್ಕೊಂಬಿಟ್ರ ಅಂತಂದು ಹೇಳ್ದ. ಆಮೇಲೆ ಹಗಲೆಲ್ಲ ನಾಗಮೋಹನ್ದಾಸ್ ಹತ್ರ ಹೋಗ್ಬಿಟ್ಟು ಹೇಳಿ ನಮ್ಮ ಕಡಿಮೆ ಮಾಡಿ ಅವ್ನು ಜಾಸ್ತಿ ಬರ್ಕೊಂಬಿಡೋನು ಅಂತ ಹೇಳ್ತದೆ. ಅರ್ಥ ಆಯ್ತೇನಪ್ಪ? ಅದರಿಂದ ನೀವು ದಯಮಾಡಿ ಮತ್ತೆ ನಾವು ಕಡಿಮೆ ಇದೆ ಅಂತಂದು ಆಗಬಾರ್ದು. ನಮ್ಮ ಮಾನ ಪ್ರಾಣ, ನಮ್ಮ ಬದುಕಿನ ಪ್ರಶ್ನೆ ಇದು, ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದು. ನಮ್ಮ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡೆ ಇವತ್ತು ನಾವು ಕರೆದಿರ್ತಕ್ಕಂಥ ಬಹಳ ಪ್ರಮುಖವಾದಂಥ ಸಭೆ ಇದು, ತುರ್ತು ಸಭೆ. ಈ ಸಭೆ ಮೂಲಕ ನಾನು ವಿನಂತಿಯನ್ನು ಮಾಡುತ್ತಿದ್ದೀನಿ, ನೀವೆಲ್ಲರೂ ದಯಮಾಡಿ 27ನೇ ತಾರೀಕು ಮಾಡಿಸಿ. ನಮ್ಮ ತಾಯಂದಿರು ದೇವದಾಸಿಯರು ಅವರು ಸಭೆ ನಡೀತಾ ಇದೆ, ಎಲ್ಲೆಲ್ಲಿದ್ದಾರೋ ಅವ್ರು ಕರ್ಕೊಂಡು ಹೋಗಿ CDPO ಆಫೀಸ್ ಹತ್ರ ಹೋಗಿ ಅವ್ರ ವಿವರವನ್ನು ಕೊಟ್ಟು ದಾಖಲಿಸಬೇಕು. ಅದನ್ನು ಜನರಿಗೆ ದಾಖಲಿಸಬೇಕು ಅಂತಂದೇಳಿ ನಾನು ಕೇಳ್ತೀನಿ. ಆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುತ್ತೆ, ಅವರಿಗೂ ಕೂಡ ಮನವಿಯನ್ನು ಕೊಟ್ಟು ಇದು ಮಾಡಬೇಕು. 15 ಜಿಲ್ಲೆಗಳಲ್ಲಿ ನಡೀತಾ ಇದೆ ಜಾಸ್ತಿ ಇರ್ತಕ್ಕಂಥ ಜನ. ನಾನು ಈ ಒಂದು ಸಮೀಕ್ಷೆ ಒಳಗಾಗಿ ಒಂದೊಂದು ಮಿನಿ ಸಭೆ 4 ಡಿವಿಷನಲ್ಲಿ ಸಭೆ ಮಾಡ್ತೀವಿ. ಮೈಸೂರಿನಿಂದ ಆರಂಭ ಮಾಡ್ತೀವಿ, ಮೈಸೂರು, ಗುಲ್ಬರ್ಗ, ಬೆಳಗಾವಿ, ಆಮೇಲೆ ಬೇಕಾದ್ರೆ ಹುಬ್ಬಳ್ಳಿಯಿಂದ ಅಥವಾ ದಾವಣಗೆರೆ, ಚಿತ್ರದುರ್ಗದಲ್ಲೇ ಮಾಡೋಣ. ಇದ್ರ ಬಗ್ಗೆ ಇನ್ನು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ವ್ಯಾಪಕವಾದಂಥ ಪ್ರಚಾರ ಆಗಬೇಕು. ಅದರಿಂದ ಅದನ್ನೆಲ್ಲವೂ ಕೂಡ
ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ದಯಮಾಡಿ ಯಾವ ಜಾತಿ ಜನಾಂಗದ ಬಗ್ಗೆನೂ ಮಾತಾಡಬೇಡಿ. ಅವ್ರನ್ನ ಏನನ್ನ ಟೀಕೆ ಮಾಡಿ ನಮಗೆ ಅವ್ರು ಮಾಡ್ತಲೇ ಬಂದಿದ್ದಾರೆ, ಅದನ್ನ ಸಹಿಸ್ಕೊಂಡೇ ನಮ್ಮ ಮೇಲೆ ಬರಬೇಕು, ಸಹಿಸ್ಕೊಂಡೇ ಮೇಲೆ ಬರಬೇಕು. 20 ವರ್ಷಗಳ ಹಿಂದೆ ಆಂಧ್ರದ ಮಾದಿಗರ ಬದುಕಿಗೆ ಅಡ್ಡು ಬಂದವರೇ ಅವರು, ಪಾಪ ದಿನ ಒಳ ಮೀಸಲಾತಿ ಜಾರಿ ಆದಾಗ ಆಂಧ್ರದ ಮಾದಿಗರು ದಿನ ಉಗಾದಿ, ದಿನ ದಸರಾ, ದಿನ ದೀಪಾವಳಿ ಏನು ಅವನ ಮಗನಿಗೆ ಬೇಕಾದ್ರೆ ಕೆಲಸಕ್ಕೆ ಹಾಕಿದ ಅರ್ಜಿ ಕೆಲಸ ಸಿಗೋದು, ಅವನ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಬೇಕಾದ್ರೆ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟ್ ಬೇಕಾದ್ರೆ ಮೆಡಿಕಲ್ ಸೀಟು, ಲೆಕ್ಚರಿಗೆ ಹಾಕಿದ್ರೆ ಲೆಕ್ಚರು, ಪೊಲೀಸ್ಗೆ ಹಾಕಿದ್ರೆ ಪೊಲೀಸು, ಟೀಚರ್ ಬೇಕಾದ್ರೆ ಟೀಚರ್, ಹೀಗೆ ಉದ್ಯೋಗಗಳೆಲ್ಲವೂ ಕೂಡ ಸೌಲಭ್ಯಗಳು ಮನೆ ಬಾಗಿಲಿಗೆ ಹರಿದು ಬಂದ್ಬಿಟ್ಟು ಅದು ನಮ್ಮ ಏಳಿಗೆಯನ್ನು ಸಹಿಸದೇ ಇರ್ತಕ್ಕಂಥ ಆ ಜಾತಿಯ ಜನ ಅದನ್ನ ಸುಪ್ರೀಂ ಕೋರ್ಟ್ ಅವರಿಗೆ ತಗೊಂಡೋಗಿ ಅಡ್ಡಿಪಡಿಸಿದ್ರು. ಅದು 20 ವರ್ಷ ಆದ್ಮೇಲೆ ಇವತ್ತು ತೀರ್ಮಾನ ಆಗಿದೆ. ಅದನ್ನೇ ಇಲ್ಲಿ ಮಾಡಬೇಕು ಅಂತ ಹೇಳಿ ಆ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ. ಅದು ಏನು ನಡೆಯಲ್ಲ ಅಂತ ನನಗೆ ಅನಿಸುತ್ತೆ. ಮಾದಿಗರೇ ಈ ರಾಜ್ಯದಲ್ಲಿ ನಂಬರ್ 1 ಅನ್ನುವಂಥ ರೀತಿಯಲ್ಲಿ ಇದು ನಮ್ಮ ಭವಿಷ್ಯದ ಪ್ರಶ್ನೆ.